ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸವಿಕನ್ನಡ 4ನೆಯ ತರಗತಿ ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಹಾಗೂ ಬಳಕೆ ಚಟುವಟಿಕೆಯನ್ನು ನೋಡೋಣ. ಈಗ ಪದಗಳ ಅರ್ಥವನ್ನು ನೋಡೋಣ. ಧನ್ಯವಾದ ಅಂದರೆ ಕೃತಜ್ಞತೆ ಅರ್ಪಿಸುವುದು. ಚರ್ಚಿಸು, ವಾದ ಮಾಡು, ಚರ್ಚೆ ಮಾಡು. ವಿಶಾಲ, ವಿಸ್ತಾರ. ಪ್ರಕೃತಿ, ನಿಸರ್ಗ. ವಿಧಾನ ಅಂದರೆ ರೀತಿ, ಮಾರ್ಗ. ಹೆಕ್ಕು, ಆರಿಸು. ಬಹುಶಃ, ಬಹುಶಃ ಅಂದರೆ ಬಹುತೇಕ ಮಟ್ಟಿಗೆ. ಹಬ್ಬು, ಹರಡು, ವ್ಯಾಪಿಸು. ತೋಡು ಅಂದರೆ ಅಗೆ, ಬಗಿ, ಹಳ್ಳ ಮಾಡು. ಟಿಪ್ಪಣಿ: ಮಲೆನಾಡು ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ. ಪೈರು ತೆನೆ ಕೊಡುವ ಬೆಳೆ. ನೊಗ ನೇಗಿಲನ್ನು ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು. ಯಂತ್ರ ಕೆಲಸ ಮಾಡುವ ಸಾಧನ. ಸೂಕ್ಷ್ಮ ಅತ್ಯಂತ ಚಿಕ್ಕದಾಗಿರುವಂಥದ್ದು. ತೋಟಗಾರಿಕೆ ತೋಟವನ್ನು ಬೆಳೆಸುವುದು. ಅಂತರ್ಜಲ ಭೂಮಿ ಒಳಗಿನ ನೀರು. ಬದು ಹೊಲಗದ್ದೆಗಳ ಅಂಚಿನಲ್ಲಿ ರಚಿಸಿದ ಮಣ್ಣಿನ ದಂಡೆ. ಹೊಂಡ ನೀರು ತುಂಬಿದ ತಗ್ಗು ಪ್ರದೇಶ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸರಿನಾ? 1. ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ. ಎಲ್ಲಿಗೆ? ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಉತ್ತರ ಸರಿನಾ? 2ನೇದು, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಸಾಮಾನ್ಯವಾಗಿ ನೇಗಿಲು, ನೊಗ, ಎತ್ತು, ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ. ಏನೇನು? ಸಾಮಾನ್ಯವಾಗಿ ನೇಗಿಲು, ನೊಗ, ಎತ್ತು. ಎತ್ತು ತಾವತ್ತು ಕೋಣವನ್ನು ಬಳಸಿ ಹೊಲವನ್ನು ಉಳುತ್ತಾರೆ. ಸರಿನಾ? ನಂತರ 3ನೆಯ ಪ್ರಶ್ನೆ, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ: ಎರೆಗೊಬ್ಬರವನ್ನು ಎರೆಹುಳುವಿನ ಸಹಾಯದಿಂದ ತಯಾರಿಸುತ್ತಾರೆ. ಯಾವುದರಿಂದ? ಎರೆಹುಳುವಿನ ಸಹಾಯದಿಂದ ತಯಾರಿಸುತ್ತಾರೆ. 4ನೆಯ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಉತ್ತರ: ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ನಂತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಸರಿನಾ? ನಂತರ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಸರಿನಾ? ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ನಂತರ ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? 2ನೆಯ ಪ್ರಶ್ನೆ, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ದರು. ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು. 3ನೆಯ ಪ್ರಶ್ನೆ, ಇಂಗುಗುಂಡಿಯ ಪ್ರಯೋಜನಗಳೇನು? ಸರಿನಾ? ಉತ್ತರ: ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ. ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ. ಇದರಿಂದ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ.
ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ. ಸರಿನಾ? 1. ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ, ಬೆಟ್ಟದ ತಪ್ಪಲಿನಲ್ಲಿದೆ. 2. ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ. ತೋಟಗಳಿವೆ ಅಂತ ಹೇಳಿಕೊಟ್ಟಿದ್ದಾರೆ. ಅಡಿಕೆ ತೋಟಗಳಿವೆ. ಗೇರು ಮರಗಳಿವೆ, ಅಡಿಕೆ ತೋಟಗಳಿವೆ. ಸರಿನಾ? 3ನೇಯದು, ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ, ಗುಂಡಿಗಳ ಮೂಲಕ. 4. ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು, ಗೋಡಂಬಿಯನ್ನು ಹಂಚಿದರು. ನಂತರ ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿರುವುದು ಆ ಪಟ್ಟಿಯಲ್ಲಿ ಇರುವುದು ಹೊಂದಿಸಿ ಬರಿಬೇಕು. ಸರಿನಾ? ಎರೆಹುಳ ರೈತನ ಮಿತ್ರ, ಕೋಕೋ ಚಾಕಲೇಟು, ತೆನೆ ಭತ್ತ. ನಂತರ ಮಳೆ ಕೊಯ್ಲು ಅಂತರ್ಜಲ, ಹಟ್ಟಿಗೊಬ್ಬರ ಸಾವಯವ ಗೊಬ್ಬರ. ನೆಕ್ಸ್ಟ್ ಭಾಷಾ ಚಟುವಟಿಕೆಯನ್ನು ನೋಡೋಣ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಕಿರುಚು, 1ನೇದು ಯಾವುದು? ಕಿರುಚು. ನಾವೆಲ್ಲ ಹಾವನ್ನು ನೋಡಿ ಭಯದಿಂದ ಕಿರುಚುತ್ತೇವೆ. 2. ಹೊರಸಂಚಾರ, ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಹೊರಸಂಚಾರ ಹೊರಟರು. ಆರೈಕೆ, ರೈತನು ದನ ಕರುಗಳ ಆರೈಕೆ ಮಾಡುತ್ತಾನೆ. 4. ಹುಲುಸಾಗಿ, ರೈತನು ಸಾವಯವ ಗೊಬ್ಬರ ಬಳಸಿ ಹುಲುಸಾಗಿ ಬೆಳೆಯನ್ನು ಬೆಳೆಯುತ್ತಾನೆ. ಭಾಷಾ ಚಟುವಟಿಕೆಯಲ್ಲಿ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. 1. ತೆಂಗು, ಅಡಿಕೆ, ಬಾಳೆ, ಭತ್ತ. ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ? ಭತ್ತ. 2ನೇಯದು ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಚಿಟ್ಟೆ ಇದು ಪ್ರಾಣಿಗಳು, ಚಿಟ್ಟೆ ಕೀಟ. 3ನೇದು ಸೀಬೆಕಾಯಿ, ಸಪೋಟ, ಅನಾನಸು, ಕೋಕೋ. ಸರಿನಾ? ನೆಕ್ಸ್ಟ್ ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ. ಉದಾಹರಣೆಗೆ 1 ಪ್ಲಸ್ ಆದ, ಒಂದಾದ. ಇಲ್ಲಿ +1, ಇಲ್ಲೊಂದು. ಹೇರಳ ಪ್ಲಸ್ ಆಗಿ, ಹೇರಳವಾಗಿ. ಹದ ಪ್ಲಸ್ ಆಗಿತ್ತು, ಹದವಾಗಿತ್ತು. ಸರಿನಾ? ಬಳಕೆ ಚಟುವಟಿಕೆ. ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ. ನೀರಿನ ಮೂಲ ಯಾವ್ಯಾವುದು ಅಂತ ಹೇಳಿ ಬರಿಬೇಕು. ಸರಿನಾ? ಕೊಳವೆ ಬಾವಿ, ಹೊಳೆ, ಕಡಲು, ಸರೋವರ, ಸಮುದ್ರ, ಸಾಗರ, ಮಳೆ, ಕೆರೆ, ಹಳ್ಳ, ನದಿ, ತೊರೆ, ಹೊಳೆ. ಇದಿಷ್ಟುಗಳು ಇವೆ ನೀರಿನ ಮೂಲಗಳು. ನೀವು ಇದಿಷ್ಟನ್ನು ಬರಿಬೇಕಾಗ್ತದೆ. ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಯಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆ. ಉತ್ತರ: ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು ಹಾಗೂ ಹಸಿರು ಹುಲ್ಲನ್ನು ಬೆಳೆಯಬೇಕು. ಹೂವಿನ ಗಿಡಗಳನ್ನು ಚೌಕಾಕಾರದಲ್ಲಿ ಸುತ್ತಲೂ ಬೆಳೆಸಬೇಕು. ಮಧ್ಯದಲ್ಲಿ ಹಸಿರು ಹುಲ್ಲನ್ನು ಬೆಳೆಯಬೇಕು. ಹೂವಿನ ಗಿಡಗಳಿಗೆ ನಿತ್ಯವೂ ನೀರು ಹಾಯಿಸಬೇಕು. ಹಸಿರು ಹುಲ್ಲಿನಲ್ಲಿ ಇತರೆ ಕಸ ಬೆಳೆಯದಂತೆ ನೋಡಿಕೊಳ್ಳಬೇಕು. ಹೀಗೆ ಕೈತೋಟ ಬೆಳೆಸಿದರೆ ಶಾಲೆ ಹಸಿರಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಅರಿವು ಮೂಡುತ್ತದೆ. ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು. ಉತ್ತರ: ರೈತನ ಸನ್ಮಾನ ಸಮಾರಂಭದ ಭಾಷಣ. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ನಮ್ಮೆಲ್ಲರ ಪ್ರೀತಿಯ ರೈತ ಬಂಧುಗಳೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ,
ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ರೈತನನ್ನು ಸನ್ಮಾನಿಸುವ ಸಮಾರಂಭದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನಗೆ ತುಂಬ ಸಂತೋಷವಾಗಿದೆ. ರೈತನು ನಮ್ಮ ದೇಶದ ಬೆನ್ನೆಲುಬು. ಅವರು ಕಷ್ಟಪಟ್ಟು ದುಡಿದು ನಮಗೆ ಅನ್ನವನ್ನು ಬೆಳೆಯುತ್ತಾರೆ. ರೈತರ ಶ್ರಮದಿಂದಲೇ ನಾವು ಆರೋಗ್ಯಕರ ಆಹಾರವನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ರೈತರನ್ನು ಗೌರವಿಸಬೇಕು. ಇಂದು ನಮ್ಮ ಶಾಲೆಗೆ ಆಗಮಿಸಿದ ರೈತರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಅವರು ಇನ್ನಷ್ಟು ಯಶಸ್ಸು ಗಳಿಸಲಿ ಎಂದು ಹಾರೈಸುತ್ತೇನೆ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈ ಗೆಳೆಯರೊಂದಿಗೆ ಚರ್ಚಿಸಿರಿ. 1. ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ? ಉತ್ತರ: ನನ್ನ ಶಾಲೆಗೆ ಜಮೀನು ಕೊಟ್ಟರೆ ಅಲ್ಲಿ ಕೈತೋಟವನ್ನು ಮಾಡುತ್ತೇನೆ. ತರಕಾರಿ, ಹೂವಿನ ಗಿಡಗಳು ಮತ್ತು ಹಣ್ಣಿನ ಮರಗಳನ್ನು ಬೆಳೆಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಸೇರಿ ಗಿಡಗಳನ್ನು ನೆಟ್ಟು ನೀರು ಹಾಕಿ ಅವುಗಳ ಆರೈಕೆ ಮಾಡುತ್ತೇನೆ. ಇದರಿಂದ ಶಾಲೆಯ ಪರಿಸರ ಹಸಿರಾಗುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಅರಿವು ಮೂಡುತ್ತದೆ. 2. ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ಉತ್ತರ: ರೈತರು ನಮ್ಮ ದೇಶದ ಆಸ್ತಿ ಮತ್ತು ಬೆನ್ನೆಲುಬು ಕೂಡ ಹೌದು. ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಕೃಷಿ ನಡೆಯುವುದಿಲ್ಲ. ಹೊಲಗಳಲ್ಲಿ ಬೆಳೆ ಬೆಳೆಯುವುದಿಲ್ಲ. ಇದರಿಂದ ಅಕ್ಕಿ, ಗೋಧಿ, ತರಕಾರಿ, ಹಣ್ಣು, ಬೇಳೆಕಾಳು ಮುಂತಾದ ಆಹಾರ ಪದಾರ್ಥಗಳ ಕೊರತೆ ಉಂಟಾಗುತ್ತದೆ. ಆಹಾರದ ಬೆಲೆ ಹೆಚ್ಚಾಗಿ ಜನರು ತೊಂದರೆ ಅನುಭವಿಸುತ್ತಾರೆ. ದೇಶದಲ್ಲಿ ಹಸಿವು ಮತ್ತು ಆಹಾರ ಅಭಾವ ಉಂಟಾಗಬಹುದು. ಅಭಾವ ಅಂದರೆ ಕೊರತೆ, ಆಹಾರದ ಕೊರತೆ ಉಂಟಾಗಬಹುದು. ಕೃಷಿಯ ಮೇಲೆ ಅನೇಕ ಜನರ ಜೀವನ ಅವಲಂಬಿತವಾಗಿರುವುದರಿಂದ ಅವರ ಉದ್ಯೋಗಕ್ಕೂ ಧಕ್ಕೆಯಾಗುತ್ತದೆ. ಇದರಿಂದ ರೈತರು ಶ್ರಮಪಟ್ಟು ಕೃಷಿ ಮಾಡುವುದು ದೇಶದ ಅಭಿವೃದ್ಧಿಗೆ ಮತ್ತು ಜನರ ಬದುಕಿಗೆ ಅತ್ಯಂತ ಅಗತ್ಯವಾಗಿದೆ. ನಂತರ ಒಗಟು ಓದಿ ಆನಂದಿಸಿ. ಒಗಟು ಓದಿ ಆನಂದಿಸಿ. ಅಕ್ಕ ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದೋರ ಬಾಯಿ ನೋಡು. ಇದರ ಉತ್ತರ ಏನು? ಅಡಿಕೆ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಇದರ ಉತ್ತರ ಹಲಸಿನ ಹಣ್ಣು. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಇದರ ಉತ್ತರ ಮಲ್ಲಿಗೆ. 4. ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು. ಕಲ್ಲು ಕೊರೆದೆ ಬೆಳ್ಳಿ ಸಿಕ್ಕಿತು. ಬೆಳ್ಳಿ ಕೊರೆದೆ ನೀರು ಸಿಕ್ಕಿತು. ಇದರ ಉತ್ತರ ಏನು? ತೆಂಗಿನಕಾಯಿ. ಈ ಹಾಡನ್ನು ರಾಗವಾಗಿ ಹಾಡಲು ಪ್ರಯತ್ನಿಸಿ. ಬೀಜವನ್ನು ಬಿತ್ತುವ, ಗಿಡಗಳನ್ನು ಬೆಳೆಸುವ, ಸುಜಲಭರಿತ ದೇಶವನ್ನು ಸುಫಲವಾಗಿ ಮಾಡುವ, ತೆಂಗು ಕಂಗು ಸಸಿಗಳ, ತಾಳೆ ಬಾಳೆ ಮರಗಳ ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಪಡೆಯುವ, ಮಾವು ಹಲಸು ನೇರಳೆ, ಲಿಂಬೆ ದ್ರಾಕ್ಷಿ ಪೇರಳೆ, ಸೇಬು ಚಿಕ್ಕು ಕಿತ್ತಳೆಗಳ ನಾವೇ ಬೆಳೆಸುವ, ಬದನೆ ಸೌತೆ ಕುಂಬಳ, ಹೀರೆಕಾಯಿ ಪಡುವಲ, ಮುದದಿ ನಾವು ಗೆಣಸು ಮೆಣಸು ಹರಿವೆಗಳನ್ನು ಬೆಳೆಸುವ, ವಿವಿಧ ಧಾನ್ಯ ಬೆಳೆಗಳ, ಕಾಯಿ ಪಲ್ಲೆ ಸಸಿಗಳ,
ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ. ಅಧಿಕವಾಗಿ ಬಿತ್ತುವ, ಅಧಿಕವಾಗಿ ಬೆಳೆಸುವ, ಅಧಿಕ ಫಲವ ಪಡೆಯುತ್ತೆಲ್ಲ ತೃಪ್ತಿಯಿಂದ ಬಾಳುವ. ಈ ಪದ್ಯವನ್ನು ಬರೆದವರು ಅಮ್ಮೆಂಬಳ ಅನಂತಯ್ಯ ನಾವ್ಡ ಇವರು. ಇದಿಷ್ಟು ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠದ ಪ್ರಶ್ನೋತ್ತರಗಳು, ಭಾಷಾ ಅಭ್ಯಾಸ ಹಾಗೂ ಬಳಕೆ ಚಟುವಟಿಕೆ. ಧನ್ಯವಾದಗಳು.